ಎಲ್ರಿಗೂ ನಮಸ್ಕಾರ. ನಾನು ರೇವಣಸಿದ್ದಪ್ಪ ಹುಬ್ಬಳ್ಳಿ. ಸದ್ಯ ಈ ವಿಡಿಯೋ ಮಾಡ್ತಿರೋ ಉದ್ದೇಶ 2024ರ ಲೋಕಸಭಾ ಚುನಾವಣೆ ಇನ್ನೇನು ಹೊಸ್ತಿಲಲ್ಲಿದೆ. ಈ ಸಂದರ್ಭದಲ್ಲಿ ದೇಶದ ಇಂದಿನ ಸ್ಥಿತಿ ಹಾಗೂ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ಕುರಿತು ನನ್ನ ಕೆಲ ವಿಚಾರಗಳನ್ನು ಮತದಾರ ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ 2014ರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಭಾರತೀಯ ಜನತಾ ಪಕ್ಷ ಈ ದೇಶದ ಜನರಿಗೆ ತನ್ನ ಚುನಾವಣಾ ಪ್ರಣಾಳಿಕೆ ಮೂಲಕ ಬಹಳಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ನಾನು ಆವಾಗ BJPಯ ಪಕ್ಕಾ ಸಮರ್ಥಕನಾಗಿದ್ದೆ. LK ಅಡ್ವಾಣಿಯವರು, ಮುರಳಿ ಮನೋಹರ್ ಜೋಶಿಯವರು, ಅಟಲ್ ಬಿಹಾರಿ ವಾಜಪೇಯಿಯವರು ಅವರೆಲ್ಲ ನನಗೆ ಪ್ರೇರಣೆ ನೀಡಿದಂಥ BJPಯ ಧುರೀಣರು. ಆ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೆಲವೊಂದು ಸುಳ್ಳು ವಿಡಿಯೋಗಳನ್ನು ಮತ್ತು ಸುಳ್ಳು ಸ್ಲೋಗನ್ಗಳನ್ನು ಜನರಲ್ಲಿ ಹರಿಬಿಟ್ಟು ವೈಬ್ರೆಂಟ್ ಗುಜರಾತ್ ಅಂಥೇಳಿ ಅಥವಾ ಗುಜರಾತ್ ಮಾಡೆಲ್ ಅಂಥೇಳಿ ಜನರಿಗೆ ಬರೀ ಸುಳ್ಳುಗಳನ್ನು ಹೇಳಿ ಏನು ತಲೆ ವಾಶ್ ಮಾಡಿದ್ರು, ಆ ಅದರಲ್ಲಿ ತಲೆ ವಾಶ್ ಮಾಡ್ಕೊಂಡವರಲ್ಲಿ ನಾನು ಒಬ್ಬ. ಕಡೆಗೆ ಬರ್ಬರ್ತಾ ಆಯಿತು, ಚುನಾವಣೆ ಘೋಷಣೆ ಆಯಿತು, ಮೋದಿಜಿಯವರು ಪ್ರಧಾನಿ ಅಭ್ಯರ್ಥಿ ಆದರು. ನನಗೂ ಒಂದು ರೀತಿಯನ್ನು ಖುಷಿ ಆಯ್ತು, ಏನಪ್ಪ ಗುಜರಾತ್ ಬದಲಾವಣೆ ಮಾಡಿದ್ದಾರೆ, ಇನ್ನು ದೇಶ ಇಂಥವ್ರ ಕೈಯಾಗ ಸಿಕ್ಕರೆ ಬಹಳ ಅಭಿವೃದ್ಧಿ ಆಗ್ತದೆ, ಒಳ್ಳೆಯದಾಗ್ತದೆ ದೇಶಕ್ಕೆ ಅಂಥೇಳಿ ನಾವು ಅವ್ರನ್ನ ನಂಬಿಕೊಂಡು ಅವ್ರಿಗೆ ವೋಟ್ ಹಾಕ್ತಾ ಬಂದ್ವಿ. ಮುಂದೆ ಚುನಾವಣೆ ಆದ 1-2 ವರ್ಷದಲ್ಲೇ ಇವರ ಸತ್ಯ ಹೊರಬೀಳ್ತಾ ಬಂತು. ಗುಜರಾತ್ ಮಾಡೆಲ್ ಅನ್ನೋದು ಒಂದು ಸುಳ್ಳು ಸುದ್ದಿ. ಗುಜರಾತ್ ಅಭಿವೃದ್ಧಿ ಏನೂ ಆಗಿಲ್ಲ, ಅವತ್ತೂ ಆಗಿದ್ದಿಲ್ಲ. ಇವರು 17 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ, ನಂತರ ಈಗ 10 ವರ್ಷ ಪ್ರಧಾನಿ ಆದರು. ಇವತ್ತಿಗೂ ಗುಜರಾತ್ 25 ವರ್ಷಗಳ ಹಿಂದೆ ಹೇಗಿತ್ತು, ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಬಿಟ್ಟರೆ ಬೇರೆ ಏನೂ ಬದಲಾವಣೆಗಳಾಗಿಲ್ಲ, ಅದೇ ರೀತಿ ಇದೆ. ಮುಂದೆ 2014ರ ಚುನಾವಣೆ ಸಮಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 100 ದಿನಗಳ ಒಳಗಾಗಿ ವಿದೇಶದಲ್ಲಿರುವ ಕಪ್ಪು ಹಣವನ್ನು ತಂದು ಪ್ರತಿ ಬಡ ಭಾರತೀಯರ ಬ್ಯಾಂಕ್ ಖಾತೆಗೂ 15 ಲಕ್ಷ ಕೊಡಬಹುದು ಅಂತ ಹೇಳಿದರು. ಅದನ್ನು ನಾವು ಅದೊಂದು ಆಸೆ ಅಂತ ಇಟ್ಕೊಳ್ಳೋಣ. ಆಸೆ ತೋರಿಸಿದ್ರು ಅಂತ, ಅದು ಕೊಡೋದು ಅಷ್ಟು ಸುಲಭಿಲ್ಲ, ಕೊಡಲಿಕ್ಕಿಲ್ಲ, ಬಟ್ ತರಬಹುದಿತ್ತು. ಆಮೇಲೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿನೇ ಲೋಕಪಾಲ ಮಸೂದೆಯನ್ನು ಜಾರಿಯಲ್ಲಿ ತರ್ತೀವಿ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ, ಏನು ಬೆಲೆ ಏರಿಕೆಯನ್ನು ಹತೋಟಿಯಲ್ಲಿಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ದೊಡ್ಡ ಭರವಸೆಗಳನ್ನು ಕೊಟ್ಟರು. ಅವನ್ನೆಲ್ಲ ನಂಬಿ ಜನ ಇವರಿಗೆ ವೋಟ್ ಕೊಟ್ಟರು. ಆ ಜನ ಇವರಿಗೆ ವೋಟ್ ಕೊಡಲಿಕ್ಕೆ ಇನ್ನೂ ಒಂದು ಕಾರಣಪ್ಪ ಏನಪ್ಪ ಅಂತಂದರೆ, ಈ BJP ಮತ್ತು ಟೀಮ್ ಏನಿದೆ ಭಾರತಾದ್ಯಂತ ಈ ಕಾಂಗ್ರೆಸ್ಸಿನ ಬಗ್ಗೆ ಇಷ್ಟೊಂದು ಕೆಟ್ಟ ಒಂದು ಸುದ್ದಿಯನ್ನು ಹಬ್ಬಿಸುತ್ತಪ್ಪ ಅಂದರೆ ಭ್ರಷ್ಟಾಚಾರ, ಆಮೇಲೆ ಸ್ವಜನ ಪಕ್ಷಪಾತ, ಕುಟುಂಬ ಪರಿವಾರ ರಾಜಕಾರಣ, ಇಂಥ ಬಹಳಷ್ಟನ್ನು ಜನರ ತಲೆಯಲ್ಲಿ ಬಿತ್ತಿತ್ತು. ಅಷ್ಟೇ ಅಲ್ಲದೆ ಆಗಲೇ ಕಾಂಗ್ರೆಸ್ ಸರ್ಕಾರ ಬಂದು 10 ವರ್ಷಗಳಾಗಿತ್ತು. ಜನರು ಈ ಸರ್ಕಾರದಿಂದ ಸ್ವಲ್ಪ ಭ್ರಮ ನಿರಸನಗೊಂಡಿದ್ದರು. ಸೊ ನರೇಂದ್ರ ಮೋದಿಯವರಲ್ಲಿ ಒಂದೇನೋ ಈ ದೇಶಕ್ಕೆ ಒಳ್ಳೆಯದಾಗ್ಬೋದು ಅನ್ನೋ ಒಂದು ಆಸೆಯಿಂದ NDA ಗ್ರೂಪ್ಗೆ ಎಲ್ಲರೂ ಮತ ನೀಡಿ ಚುನಾವಣೆಯಲ್ಲಿ ಅವ್ರು ಗೆಲ್ಲುವಂತೆ ನೋಡಿಕೊಂಡ್ರು. ಇವರು ಚುನಾಯಿತರಾದ ಮೇಲೆ ಮಾಡಿದಂಥ ಕೆಲಸಗಳು ದೇಶಕ್ಕೆ ಒಳ್ಳೆಯದೇನು ಆಗಲಿಲ್ಲ. ಅವರು ತಾವು ನೀಡಿದಂಥ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ.
ಈವರೆಗೂ ಈಡೇರಿಸಿಲ್ಲ. 5 ವರ್ಷದಲ್ಲಿ ಈಡೇರಿಸಬೇಕಾಗಿರುವಂಥ ಏನು ಆಶ್ವಾಸನೆಗಳಿದ್ವು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು, ಅವು ಅವಾಗೂ ಏರಿಸಿಲ್ಲ. 5 ವರ್ಷ ಮೊದಲು ಮತ್ತು ಈಗ 10ನೇ ವರ್ಷದ ಟರ್ಮ್ ಮುಗಿತಾ ಬಂತು. ಇವತ್ತಿನವರೆಗೂ ಅವರು ಆ ಭರವಸೆಗಳನ್ನು ಈಡೇರಿಸಿಲ್ಲ. ಅಷ್ಟೇ ಅಲ್ಲ, ಇನ್ನು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರ ಜೊತೆಗೆ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ, ಕರ್ನಾಟಕದ ಜನತೆ ನರೇಂದ್ರ ಮೋದಿಜಿ ಮತ್ತು ಭಾರತೀಯ ಜನತಾ ಪಕ್ಷದ ಜನರ ಮಾತಿಗೆ ಮರಳಾಗಿ ಮನಸೋತು ಇವರಿಗೆ ಭರ್ಪೂರ್ ಓಟುಗಳನ್ನು ಕೊಟ್ಟು 2019 ಲೋಕಸಭಾ ಚುನಾವಣೆಯಲ್ಲಿ 25+1 ಅಂದರೆ ನಮ್ಮ ಸುಮಲತಾ ಅಂಬರೀಶ್ರವರು ಅವರು ಇಂಡಿಪೆಂಡೆಂಟಾಗಿ ಸ್ಪರ್ಧಿಸಿ ಗೆದ್ದು ಮುಂದೆ ಅವರು BJP ಸಪೋರ್ಟ್ ಮಾಡ್ತಾಯಿದ್ರು ಅಂತ ಅಂದ್ಕೊತೀವಿ. ಆ ರೀತಿ 25+1 ಸೀಟ್ ಕೊಟ್ಟರು. ಕಳೆದ 10 ವರ್ಷಗಳಲ್ಲಿ ಮೋದಿಜಿ ಪ್ರಧಾನಿಯಾದ ಮೇಲೆ ಕರ್ನಾಟಕದ ಯಾವುದೇ MP ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಕರ್ನಾಟಕದ ಯಾವುದೇ ಸಮಸ್ಯೆಯನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅದು ಕಾವೇರಿ ಇಶ್ಯೂ ಇರ್ಬೋದು, ಮಹದಾಯಿ ಇಶ್ಯೂ ಇರ್ಬೋದು, ಮತ್ತು ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ, ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಒಂದೇ ಒಂದು ಪ್ರಶ್ನೆಯನ್ನು ಕೇಳೋ ಧೈರ್ಯ ಮಾಡಿಲ್ಲ. ಅಷ್ಟೇ ಅಲ್ಲ, ಈಗ ನಾನು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತೇನೆ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕ್ಷೇತ್ರದ ಸಂಸದರು, ನನಗೆ ತುಂಬ ಪರಿಚಿತರು. ನಾವು ಅವರೆಲ್ಲ ಕೂಡಿ ಒಂದು 3 ದಿನ ಬಳ್ಳಾರಿ ಜೈಲಿನಲ್ಲಿದ್ವಿ. ಹುಬ್ಬಳ್ಳಿ ಈದ್ಗಾ ಮೈದಾನ ಪ್ರಕರಣದಲ್ಲಿ ಇರುವಾಗ ನಾನು ಸ್ವಾಭಾವಿಕವಾಗಿ ನಾನು BJPಯ ಅಭಿಮಾನಿ. ಅಷ್ಟೇ ಅಲ್ಲ, ನಾನು ಚಿಕ್ಕವನಿದ್ದಾಗ RSS ಶಾಖೆಗಳಲ್ಲೂ ಕೂಡ ಹೋಗಿದ್ದೀನಿ. RSS ಪಥಸಂಚಲನದಲ್ಲಿಯೂ ನಾನು ಭಾಗವಹಿಸಿದ್ದೇನೆ. ಹೀಗಾಗಿ ನಾನು ಒಂದು ಈ ಈದ್ಗಾ ಪ್ರಕರಣದಲ್ಲಿ ಅವರು ಪರವಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಹಾಕಿದ್ದು. ನಾನು ಆ ಸಮಯದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ಇದ್ದೆ. ಪ್ರಹ್ಲಾದ್ ಜೋಶಿ ಅವರು ಈಗ 4 ಬಾರಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರು. ಮೊದಲನೇ 2 ಅವಧಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದ ಇವ್ರಿಗೆ ಏನೇನೋ ನೆಪಗಳು ಸಿಕ್ತು, ಕೆಲಸ ಆಗಲಿಲ್ಲ. ಈ 10 ವರ್ಷದಲ್ಲಿ ಈ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಅಥವಾ ಧಾರವಾಡ ಜಿಲ್ಲೆಗೆ ಇವರು ಹುಬ್ಬಳ್ಳಿ ಧಾರವಾಡನ ಸ್ಮಾರ್ಟ್ ಸಿಟಿ ಯೋಜನೆಯೊಳಗೆ ತಂದು ಇದಕ್ಕೆ 1,000 ಕೋಟಿ ರೂಪಾಯಿ ಅನುದಾನ, ಅಂದರೆ ಕೇಂದ್ರ ಸರ್ಕಾರದಿಂದ 500 ಕೋಟಿ, ರಾಜ್ಯ ಸರ್ಕಾರದಿಂದ ತಂದಂಥ 500 ಕೋಟಿ ಎರಡೂ ಸೇರಿ 5 ವರ್ಷದಲ್ಲಿ 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ವಿವಿಧ ಕಾಮಗಾರಿಗಳನ್ನು ಮಾಡಿದರು. ಅದನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ. ಅದರಲ್ಲಿ ನಡೆದಂಥ ಬಹುತೇಕ ಕಾಮಗಾರಿಗಳು ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿವೆ. ಇದನ್ನು ಸ್ವತಃ ಪ್ರಹ್ಲಾದ್ ಜೋಶಿ ಅವರಿಗೂ ತಂದಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ, ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದೀವಿ, ಪತ್ರಿಕಾಗೋಷ್ಠಿ ಮೂಲಕ ಹಾಗೂ ಲೋಕಾಯುಕ್ತರಿಗೆ ದೂರು ಕೂಡ ಕೊಟ್ಟವರಲ್ಲಿ ನಾನು ಒಬ್ಬ. 4 ಜನ ಕೂಡಿ ಕೊಟ್ಟಿದ್ದೀವಿ, ಅದರಲ್ಲಿ ನಾನು ಒಬ್ಬ. ಆದರೂ ಇವರು ಏನೂ ಕ್ರಮ ತಗೊಳ್ಳಿಲ್ಲ. 10 ವರ್ಷದ ಅವಧಿಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅನಂತಕುಮಾರ್ ಅವರು ವಿಧಿವಶರಾದ ಮೇಲೆ ಇವರಿಗೆ ಅದೇ ಸ್ಥಾನವನ್ನು ಮೋದಿಜಿಯವರು ಕೊಟ್ಟರು. ಸಂಸದೀಯ ವ್ಯವಹಾರಗಳ ಸಚಿವರನ್ನಾಗಿ ಮಾಡಿದರು. ಆದಾಗ್ಯೂ ಕೂಡ ಇವರು ವಿಶೇಷವಾಗಿ ಧಾರವಾಡ ಜಿಲ್ಲೆಗೆ ಏನು ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕುಡಿಯುವ ನೀರಿನ ಒಂದು ಏನು ಆಶಾದಾಯಕ ಯೋಜನೆ ಆಗಿತ್ತು, ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ, ಇದನ್ನು ಮಾಡುವಲ್ಲಿ ಇವರು ವಿಫಲರಾಗಿದ್ದಾರೆ. ವಿಫಲರಾಗುವುದಿರಲಿ, ಇವರು ಏನೂ ಪ್ರಯತ್ನ ಮಾಡಲಿಲ್ಲ ಅನ್ಬೋದು. ಪತ್ರಿಕಾ ಹೇಳಿಕೆ ಕೊಟ್ಟರು ಅಥವಾ ಏನೇನೋ ಉಡಾಫೆಗೆ ಮಾತುಗಳನ್ನು ಆಡ್ತಾ ಜನರಿಗೆ ಮೋಸ ಮಾಡ್ತಾ ಬಂದರು ಹೊರತು ಇವರಿಂದ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲಾ ವ್ಯಾಪ್ತಿಗೆ ಅಥವಾ ಇವರ ಲೋಕಸಭಾ ವ್ಯಾಪ್ತಿಗೆ ಇವರ ಕೊಡುಗೆ ಅತ್ಯಂತ ಏನು ಕನಿಷ್ಠ ಅಂತಲೇ ಹೇಳ್ಬೋದು. ಇವರು ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಜಿಲ್ಲೆಯ ಗಡಿಯ ಒಂದು ಗ್ರಾಮ ಹಾರೋ ಬೆಳವಡಿ ಅಂಥೇಳಿ ಅದನ್ನು ಸಂಸದೀಯ ಆದರ್ಶ ಗ್ರಾಮ ಅಂಥೇಳಿ ದತ್ತಕ್ಕೆ ತಗೊಂಡ್ರು. ಏನೂ 10 ಪೈಸೆ ಕೆಲಸ ಮಾಡಿಲ್ಲ. ಅದ್ರ ಬಗ್ಗೆ ವಿವರಣೆ ಕೇಳಿದರೆ, ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ವಿವರಣೆ ಕೇಳಿದರೆ ಅವ್ರ ಶಿಷ್ಯರು ಏನೇನೋ ಉತ್ತರ ಕೊಡ್ತಾರೆ. ನಾವು ಕೇಳ್ತಾ ಇರೋದು ಸಂಸದರಿಗೆ. ಅವರು ನಮ್ಮ ಕ್ಷೇತ್ರದ ಸಂಸದರು, ಈ ಕ್ಷೇತ್ರದ ಮತದಾರನಾಗಿ ನಾನು ಅವರನ್ನು ಪ್ರಶ್ನೆ ಕೇಳೋ ಹಕ್ಕು ನನಗಿದೆ, ಪ್ರಶ್ನಿಸುವ ಹಕ್ಕು ನನಗಿದೆ.
ಆದರೆ ಅವರು ಬಾಲಂಗುಸಿಗಳು ನನಗೆ ಏನೇನೋ ಉತ್ತರ ಕೊಡ್ತಾರೆ, ಹಾರಿಕೆ ಉತ್ತರ ಕೊಡ್ತಾರೆ, ಅಥವಾ ಅಸಂಯಮ ಆಗುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಪ್ರಹ್ಲಾದ್ ಜೋಶಿಯವರು ಇದನ್ನು ಮಾಡಿಸ್ತಿರ್ಬೋದೇನೋ ಅಂತ ನಮ್ಗೆ ಸಂಶಯ ಬರ್ತದೆ. ಯಾಕಂದರೆ ಅವರಂತೂ ಉತ್ತರ ಕೊಡೋದಿಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ರು ಕೆಲಸ ಮಾಡಿದ್ರೆ ಉತ್ತರ ಕೊಡಬೇಕು. ಆಮೇಲೆ ಕಳಸಾ ಬಂಡೂರಿ ಆಯಿತು, ಮಹದಾಯಿ ಯೋಜನೆ ಆಯಿತು. ಆವಾಗ ಇಲ್ಲಿ BJP ಸರ್ಕಾರ ಇದ್ದಾಗ ಅಲ್ಲಿ ಕಾಂಗ್ರೆಸ್ ಇತ್ತು, ಇವರು ತಲೆ ಮೇಲೆ ಅವ್ರು ಹಾಕ್ತಿದ್ರು, ಅವ್ರ ತಲೆ ಮೇಲೆ ಇವ್ರು ಹಾಕ್ತಿದ್ರು. ಮುಂದೆ 7-8 ವರ್ಷಗಳ ಕಾಲ, ಈಗ ಒಂದು ವರ್ಷ ಆಯಿತು ಅಷ್ಟು, ವರ್ಷನೂ ಆಗಿಲ್ಲ ಇನ್ನೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಅದಕ್ಕೂ ಮೊದಲು ಕಾಂಗ್ರೆಸ್ BJP ಇದು JDS BJP ಕೂಡಿ ಮೈತ್ರಿ ಸರ್ಕಾರ ನಡೆಸಿದ್ರು. ಆಮೇಲೆ ಮತ್ತೆ ಯಡಿಯೂರಪ್ಪನವರು ಬಂದರು. ಆವಾಗ ಗೋವಾದಲ್ಲಿಯೂ BJP ಸರ್ಕಾರ ಇತ್ತು, ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ಮೂರೂ ಕಡೆಯೂ ಇವರ ಸರ್ಕಾರ ಇದ್ದರೂ ಇವರು ತಮ್ಮ ಪ್ರಭಾವವನ್ನು ಬೀರಿ ಒತ್ತಡ ತಂದು ಮಹದಾಯಿ ಯೋಜನೆ, ಕಳಸಾ ಬಂಡೂರಿ ಯೋಜನೆಯನ್ನು ಪ್ರಾರಂಭ ಮಾಡಿ ಇಷ್ಟೊತ್ತಿಗೆ ಮುಕ್ತಾಯದ ಹಂತಿಗೆ ಬರಬೇಕಾಗಿದ್ದನ್ನು ಇವರು ಮಾಡೋದು ಹೋಗಲಿ, ಇದನ್ನು ಇವರೇ ಅಡ್ಡಗಾಲು ಹಾಕಿ ಕೆಡವಿದ್ರೇನೋ ಅಥವಾ ತಡೆದ್ರೇನೋ ಅಂತ ಅನ್ನೋ ಸಂಶಯ ಈ ಕ್ಷೇತ್ರದ ಮತದಾರರಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಕಳೆದ 20 ವರ್ಷಗಳಲ್ಲಿ ಈ ಕ್ಷೇತ್ರ ಮತ್ತು ಕರ್ನಾಟಕಕ್ಕೆ ಇವರು ತಂದ ಅಭಿವೃದ್ಧಿಗಳು ಎಷ್ಟೋ ಅದು ಅವರು ಹೇಳಬೇಕು. ಆದರೆ ಅವರು ಮಾತ್ರ ಅಭಿವೃದ್ಧಿ ಆಗಿದೆ. ಸ್ವತಃ ಪ್ರಹ್ಲಾದ್ ಜೋಶಿಯವರು ಎಷ್ಟು ಬೇಕೋ ಅಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂತ ಜನ ಮಾತಾಡ್ಕೋತಾರೆ. ಅದು ಕಣ್ಣಿಗೆ ಅಲ್ಲಲ್ಲಿ ಕಾಣ್ತಾ ಇದೆ. ಬಹಳಷ್ಟು ಊರು ಸುತ್ತರದೆಲ್ಲ ಅವ್ರವೇ ಆಸ್ತಿಗಳಿದ್ದಾವೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಗೊತ್ತಾಗಬಹುದು. ಆದ್ದರಿಂದ ಪ್ರಹ್ಲಾದ್ ಜೋಶಿಯವರ ಈ ಕ್ಷೇತ್ರಕ್ಕೆ ಕೊಡುಗೆ ಅದೊಂದು ಸ್ಮಾರ್ಟ್ ಸಿಟಿದಾಯಿತು. ಇವಾಗ ಅದಲ್ಲದೆ ಹುಬ್ಬಳ್ಳಿಗೆ 3 ರೈಲ್ವೆ ಬ್ರಿಡ್ಜ್ಗಳನ್ನು 5 ರೈಲ್ವೆ ಬ್ರಿಡ್ಜ್ಗಳನ್ನು, ಉದಾಹರಣೆಗೆ ಕುಸುಗಲ್ ರಸ್ತೆಯಲ್ಲಿ ಒಂದು ಓವರ್ ಬ್ರಿಡ್ಜು, ಗದಗ ರಸ್ತೆಯಲ್ಲಿ ಒಂದು ಓವರ್ ಬ್ರಿಡ್ಜು, ಆಮೇಲೆ ದೇಸಾಯಿ ಕ್ರಾಸ್ನಲ್ಲಿ ಇದ್ದಂಥ ಹಳೆ ಬ್ರಿಡ್ಜನ್ನು ಅಪ್ಗ್ರೇಡ್ ಮಾಡಿದರು. ಈ 3 ಬ್ರಿಡ್ಜ್ಗಳು ಅತ್ಯಂತ ಕಳಪೆ ಗುಣಮಟ್ಟದ್ದಾಗಿವೆ. ಅದು ಬಹುತೇಕ ಈ 3 ಬ್ರಿಡ್ಜ್ಗಳನ್ನು ನನ್ನ ಅಂದಾಜು ಒಬ್ಬನೇ ಕಾಂಟ್ರಾಕ್ಟರ್ ಇರಬೇಕೇನೋ ಅನಿಸ್ತದೆ. ಅವರು BJPಯ ಪರವಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ಸ್ವರ್ಣ ಕನ್ಸ್ಟ್ರಕ್ಷನ್ ಗ್ರೂಪ್ ಅಂತೇನೋ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅದರ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆದರೆ ಕಾಮಗಾರಿಗಳು ಮಾತ್ರ ಅತ್ಯಂತ ಕಳಪೆ. ಇದ್ರ ಬಗ್ಗೆ ಅವ್ರ ಗಮನಕ್ಕೆ ನಾನು ತರೋ ಪ್ರಯತ್ನ ಮಾಡಿದ್ದೀನಿ, ಅಥವಾ ಅವರಂತೂ ಅಲ್ಲೇ ಅಡ್ಡಾಡ್ತಾರೆ, ಅವ್ರಿಗೂ ಕಂಡಿರ್ಬೋದು. ಬಟ್ ಅದೆಲ್ಲ ದುಡ್ಡಿನ ಭ್ರಷ್ಟಾಚಾರದಲ್ಲಿ ಆ ವ್ಯವಹಾರಗಳಾಗಿದ್ದಾವೆ ಅನ್ನುವ ಮಾತು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಇದರಲ್ಲಿ ಇವರೆಲ್ಲ ನಮ್ಮ ಸಂಸದರು ಇರ್ಬೋದು, ನಮ್ಮ ಕ್ಷೇತ್ರದ ಮಾಜಿ MLA ಅವರಾದ ಜಗದೀಶ್ ಶೆಟ್ಟರ್ ಇರ್ಬೋದು, ಇವರೆಲ್ಲ ಇದರಲ್ಲಿ ಭಾಗಿರ್ತಾರೆ. ಅದಕ್ಕೆ ಈ ಬಾರಿ ಈ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರನ್ನು ಮರಳಿ ಲೋಕಸಭೆಗೆ ಕಳಿಸೋದಕ್ಕಿಂತ ಅವರನ್ನು ರಿಟೈರ್ಮೆಂಟ್ ಕೊಟ್ಟು ಮನೇಲಿ ಕುಂದಿಸೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ನಾನು ಈ ಮಾತು ಹೇಳ್ತಾ ಇದ್ದೆ ಅಂತೇಳಿ ಪ್ರಹ್ಲಾದ್ ಜೋಶಿಯವರೇನು ನನ್ನ ವೈರಿ ಅಲ್ಲ, ಆಮೇಲೆ ನನಗೇನು ಅವರು ಸಂಬಂಧಿಕರು ಅಲ್ಲ ಅಥವಾ ನನ್ನ ದಯಾದಿಗಳು ಅಲ್ಲ. ಆದರೆ ಅವರ ಕಾರ್ಯಕ್ಷಮತೆ ಮತ್ತೊಂದು ಅವರು ಇಷ್ಟು ದಿವಸ ಮಾಡಿದಂಥ 20 ವರ್ಷಗಳಲ್ಲಿ ಮಾಡಿದಂಥ ಕಾರ್ಯಗಳು ಜನಮಾನಸದಲ್ಲಿ ನೆನಪುಳಿಯುವಂಥವಿಲ್ಲ, ಅಷ್ಟಕ್ಕಷ್ಟೇ ಇದ್ದಾವೆ. ಅಷ್ಟೇ ಅಲ್ಲದೆ ಈ ವಿಶೇಷವಾಗಿ ನರೇಂದ್ರ ಮೋದಿಜಿ ಬಂದ ಮೇಲೆ ಕರ್ನಾಟಕಕ್ಕೆ ಅತ್ಯಂತ ಅನ್ಯಾಯವಾಗಿದೆ. ಇದನ್ನು ಸಾಕ್ಷಿ ಸಮೇತ ವಿವರಿಸಲಿಕ್ಕೆ ಬೇಕಾದಷ್ಟು ದಾಖಲೆಗಳು ಗೂಗಲ್ನಲ್ಲಿ ಸಿಗ್ತವೆ. ಎಲ್ಲ ಮತದಾರರು ಅದನ್ನು ನೋಡಿಕೊಂಡು ದಯವಿಟ್ಟು ಈ ಬಾರಿ ಪ್ರಹ್ಲಾದ್ ಜೋಶಿಯವರನ್ನು ಬಿಟ್ಟು ಬೇರೆ ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು ಅಂಥೇಳಿ ನನ್ನ ಒಂದು ಕಳಕಳಿಯ ಮನವಿ. ದಯವಿಟ್ಟು ಎಲ್ರಿಗೂ ನಮಸ್ಕಾರ.